ಇವತ್ತು ಚಳಿಗಾಲದ ಅಧಿವೇಶನ ಶುರುವಾಯಿತು. ವಿಧಾನಸಭೆಯಲ್ಲಿ ವಕ್ಫ್ ವಿಚಾರ ಪ್ರಸ್ತಾಪ ಆಯಿತು. ನಿಲುವಳಿ ಅಡಿಯಲ್ಲಿ ಚರ್ಚೆಗೆ ಪ್ರತಿಪಕ್ಷ ನಾಯಕ ಅಶೋಕ್ ಒತ್ತಾಯವನ್ನು ಮಾಡ್ತಾರೆ. ಅನುಭವ ಮಂಟಪ ಎಲ್ಲ ವಕ್ಫ್ ಆಗ್ತಾ ಇವೆ, ಈ ವಿಚಾರದ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಿ ಅಂತೇಳಿ ಅಶೋಕ್ ಭಟ್ ಹೇಳಿದ್ದಾರೆ. ಈ ವೇಳೆ ಸದನದಲ್ಲಿ ತೀವ್ರ ಗದ್ದಲ ಏರ್ಪಡುತ್ತೆ. ಅಶೋಕ್ ಮಾತಿಗೆ ಕಾಂಗ್ರೆಸ್ ಸದಸ್ಯರು ಕೂಡ ಕಿಡಿಕಾರ್ತಾರೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿರುಗಿ ಬೀಳ್ತಾರೆ. ನಿಯಮದ ಅವಧಿಯಲ್ಲಿ, ನಿಮ್ಮ ಅವಧಿಯಲ್ಲಿ ಹೆಚ್ಚು ನೋಟಿಸ್ ಕೊಟ್ಟಿರೋದು ನೀವೇನೆ, ನಾವಲ್ಲ. BJP ಇದ್ದಾಗಲೇ ಜಾಸ್ತಿ ನೋಟಿಸ್ ಕೊಟ್ಟಿರೋದು, ನಾವಲ್ಲ ಕೊಟ್ಟಿರೋದು. ಇದ್ರ ಬಗ್ಗೆ ನೀವು ಯಾಕೆ ಮಾತನಾಡ್ತಾ ಇಲ್ಲ ಅಂತ ಹೇಳಿ ಸಚಿವರು ಪ್ರಶ್ನೆ ಕೂಡ ಕೇಳಿದ್ದಾರೆ. ಬಸವಣ್ಣವ್ರ ದೇವಸ್ಥಾನಗಳೆಲ್ಲ ವಕ್ಫ್ ಬೋರ್ಡ್ ಆಗ್ತಾ ಇದೆ. ಆಯ್ತು, ಈಗ ನೋಡಿ ಆಯ್ತು, ಯಾರ ಕಾಲದಲ್ಲಿ ಜಾಸ್ತಿ ಯಾರ ಕಾಲದಲ್ಲಿ ಕೊಡುವ ಇದನ್ನು ಮುಗಿಲೀಗ ಅವಕಾಶ ಇದೆ. ನಾವು ಅದರಲ್ಲಿ ಚರ್ಚೆಯಲ್ಲಿ ಭಾಗವಹಿಸ್ತೀರಿ, ನಾವು ಬಸವಣ್ಣವ್ರ ಬಗ್ಗೆ ಮಾತಾಡ್ತೀರಿ. ಆದ್ರೆ ಇವತ್ತು ಈ ವಕ್ಫ್ ಬೋರ್ಡ್ ಮಾರಿ ಎಲ್ಲ ಕಡೆ ಒಂದು ರೀತಿ ಬಸವಣ್ಣವ್ರ ದೇವಸ್ಥಾನಗಳೆಲ್ಲ ವಕ್ಫ್ ಬೋರ್ಡ್